ಸಾಗರ ನಗರ ಸಭೆಯ ಸಾಮಾನ್ಯ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮಂಡಗಳಲೆ ಗಣಪತಿ ನೇತೃತ್ವದಲ್ಲಿ ಸಾರ್ವಜನಿಕರ ತೆರಿಗೆ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ನಗರಸಭಾ ಸಭೆ ನಡೆಯುತ್ತಿರುವ ಸಂದರ್ಭದಲ್ಲಿ ಸದನದ ಬಾವಿಗೆ ಇಳಿದು ನಗರಸಭಾ ಆಡಳಿತ ವಿರುದ್ಧ ಘೋಷಣೆ ಹಾಕಿದರು. ಸದಸ್ಯರಾದ ರವಿ ಲಿಂಗನಮಕ್ಕಿ, ಮಧುಮಾಲತಿ, ಜಾಕೀರ್ ಭೈರಪ್ಪ, ಉಮೇಶ್, ಸರಸ್ವತಿ ನಾಗರಾಜ್, ಹಮೀದ್ ಮುಂತಾದವರು ಪಾಲ್ಗೊಂಡಿದ್ದರು. ಪ್ರತಿನಿಧಿಗಳ ತೆರಿಗೆ ಹಣವನ್ನು ಲೂಟಿ ಮಾಡುತ್ತಿರುವ ನಗರಸಭೆ ಆಡಳಿತಕ್ಕೆ ನಗರಸಭೆ ಅಧ್ಯಕ್ಷರಿಗೆ ಮೀಟಿಂಗಿನ ದಿನ ಬಾವಿಯಲ್ಲಿ ಹೋರಾಟ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಮ ಸಾರ್ವಜನಿಕರ ತೆರಿಗೆ ಹಣ ಲೆಕ್ಕ ಕೊಡಲಿಲ್ಲ, ವಿಫಲ ಆಗಿದ್ದಾರೆ. ಕೇವಲ 3 ತಿಂಗಳು ಮಾತ್ರ ಈ ಅಜೆಂಡಾದಲ್ಲಿ ತಂದಿದ್ದಾರೆ. ಅದಕ್ಕೋಸ್ಕರ 24 ತಿಂಗಳ ಬಾಕಿ ಇದೆ ಲೆಕ್ಕ ಕೊಡುವುದು, ಅದನ್ನು ಸೇರಿಸಿ ಲೆಕ್ಕ ಕೊಡಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಯಾಕೆ ಅಂದ್ರೆ ನಾವು ಕೆಲವೊಂದು ಕಾಮಗಾರಿಗಳಲ್ಲಿ ವಿಳಂಬ ಆಗಿದೆ. ನಮ್ಮ ಕಾಂಗ್ರೆಸ್ ವಾರ್ಡ್ಗಳು ಕಾಮಗಾರಿ ಹೇಗೆ ವಿಳಂಬ ಆಗಿದೆ ಅಂತ ಹೇಳಿದ್ರೆ, ನಾನೊಬ್ಬ ನಗರಸಭೆ ವಿರೋಧ ಪಕ್ಷ ನಾಯಕನಾಗಿ ನನ್ನ ವಾರ್ಡಲ್ಲೇ ಒಂದು ಚರಂಡಿಗಳನ್ನು ಮಾಡಿಸ್ಕೊಳ್ಳಕ್ಕಾಗಿಲ್ಲ. ಚರಂಡಿ ಮಾಡ್ಸಕ ಕೇಳಲಿಕ್ಕೆ ಹೋದಾಗ ಇಂಜಿನಿಯರ್ ಹತ್ರ ಕೇಳಲಿಕ್ಕೆ ಹೋದ್ರೆ ಕಮಿಷನರ್ ಹತ್ರ ಕೇಳಿದ್ರಿ ಅಂತ ಉತ್ತರ ಬಂತು. ಇವತ್ತು ಜನಸಾಮಾನ್ಯರು ಇವತ್ತು ನಮಗೆ ಊರೊಳಗೆ ಹೋಗಂಗಿಲ್ಲ, ನೋಡಿ ನಮ್ಮ ಮನೆ ಒಳಗೆ ನೀರು ಬರ್ತಾ ಇದೆ, ಚರಂಡಿ ಮಾಡ್ಸಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಮತ್ತೆ ನಾವು ಕಳೆದ ಏನು ನಗರಸಭೆ ಆಡಳಿತ ಬಂದಾಗ ಕೆಲವೊಂದು ಸಮಾಜದವರು ಲೆಟರ್ ಕೊಟ್ಟಿದ್ರು. ನಾನು 1-2 ಸಮಾಜದ ಲೆಟರ್ ಕೊಟ್ಟಿದ್ದೆ. ಅವರಿಗೆ ಒಂದು ಲಂಬಾಣಿ ಸಮಾಜ, ಒಂದು ಈಡಿಗರ ಸಾಕ ಮಟ್ಟಕ್ಕೆ ಸಮುದಾಯ ಭವನ ಬೇಕು ಅಂತ ಹೇಳಿ ಇವತ್ತಿಗೂ ಅದನ್ನು ಗಮನಕ್ಕೆ ತಂದಿಲ್ಲ, ಯಾವುದೇ ಮೀಟಿಂಗ್ ಅಲ್ಲೂ ತಂದಿಲ್ಲ. ನಾವು ಇವತ್ತು ಹೋರಾಟ ಮಾಡ್ತಿರೋದು ಜನಸಾಮಾನ್ಯರ